ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಶುಕ್ರವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆನೆ ತಿಂಡಿಗೆ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಬೆಳ್ಳುಳ್ಳಿ, ಕಾಯಿ, ಒಣಗಿದ ಮೆಣಸಿನ್ಕಾಯಿ ಹಾಕಿ ಖಾರ ರುಬ್ಕೊಂಡು ಹಾಗೆ ಸಿಂಪಲ್ ಆಗಿ ಒಗ್ಗರಣೆ ಎಲ್ಲ ಹಾಕಿ ಖಾರ ಎಲ್ಲ ಹಾಕಿ ಟೊಮೊಟೊ ಬಾತ್ ಮಾಡ್ಕೊಂಡೆ. ಟೊಮೊಟೊ ಬಾತ್ ಜೊತೆ ಸ್ವಲ್ಪ ಚಟ್ನಿನೂ ಮಾಡ್ಕೊಂಡು ಹಾಗೆ ನಾನು ತಿಂಡಿನೂ ತಿಂದ್ಕೊಂಡೆ. ಇವತ್ತು ಅಪ್ಪ ತೋಟದಿಂದ ಬಂದು ಒಂದು ಖುಷಿ ವಿಷಯ ಹೇಳಿದ್ರು. ಏನು ಅಂದರೆ, ಬಾಳೆಹಣ್ಣು ತೋಟದಲ್ಲಿ ಇವತ್ತು ಗೊನೆ ಬಿಟ್ಟಿದೆಯಂತೆ. ಅದೇ ಫಸ್ಟ್ ಗೊನೆ ಅದು. ಹಾಗಾಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಇವತ್ತು ಆಲ್ರೆಡಿ ಟೈಮ್ ಆಗಿತ್ತು, ಹಾಗಾಗಿ ಭಾನುವಾರ ಪೂಜೆ ಮಾಡ್ಕೊಂಡು ಬರೋಣ ಅಂತ ಸುಮ್ಮನಾದ್ವಿ. ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬೇಳೆ ಹಾಕಿ ಸ್ವಲ್ಪ ನುಗ್ಗೆಕಾಯಿ ತಂದಿದ್ರು ತೋಟದಿಂದ. ನುಗ್ಗೆಕಾಯಿ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡಿಕೊಂಡೆ. ನುಗ್ಗೆಕಾಯಿ ಸಾಂಬಾರಿಗೆ ಮಧ್ಯಾಹ್ನದ ಊಟಕ್ಕೆ ಅನ್ನ ಮಾಡಿಕೊಂಡೆ. ಅದ್ರ ಜೊತೆಗೆ ಒಂದೆರಡು ಹಪ್ಪಳನ ಎಣ್ಣೆಲಿ ಹಾಕಿ ಕರ್ಕೊಂಡೆ. ಚೆನ್ನಾಗಿರತ್ತೆ ಸೈಡಲ್ಲಿ ತಿಂದರೆ. ತುಂಬ ಜನ ಕೇಳ್ತಿದ್ರಿ, ನೀವು ಯಾವಾಗ ತಣ್ಣೀರು ಮುಟ್ಟಿದ್ರಾ ಅಂತ. ಇದ್ರ ಬಗ್ಗೆ ತುಂಬ ಕೇಳ್ತಿದ್ರಿ. ಇದ್ರ ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ.